ಈ ವರ್ಷ ಅತ್ಯಧಿಕ ಕಲೆಕ್ಷನ್ ಮಾಡಿದ ಟಾಪ್ 10 ಸಿನಿಮಾಗಳು. ಡಿಸೆಂಬರ್ 5ರಂದು ಬಿಡುಗಡೆಯಾದಾಗಿಂದ ರಣವೀರ್ ಸಿಂಗ್ ಅಭಿನಯದ ಧುರಂಧರ್ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಹೊಸ ದಾಖಲೆಗಳನ್ನು ಸೃಷ್ಟಿಸುತ್ತಿದೆ. ವಿಶ್ವದಾದ್ಯಂತ 872 ಕೋಟಿ ರೂಪಾಯಿಗೂ ಅದ್ಭುತ ಗಳಿಕೆಯೊಂದಿಗೆ ಈ ಚಿತ್ರವು ಈಗ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಮತ್ತು ವಿಕ್ಕಿ ಕೌಶಲ್ ಅವರ ಚಾವಾ ಚಿತ್ರಗಳನ್ನು ಹಿಂದಿಕ್ಕಿ 2025ರ ವಿಶ್ವದಾದ್ಯಂತ ಅತಿ ಹೆಚ್ಚು ಗಳಿಕೆ ಮಾಡಿದ ಭಾರತೀಯ ಚಿತ್ರವಾಗಿದೆ. ಧುರಂಧರ್ ಅವರ ಅಸಾಧಾರಣ ಬಾಕ್ಸ್ ಆಫೀಸ್ ಪ್ರದರ್ಶನಕ್ಕೆ ವಿದೇಶದಲ್ಲೂ ಅದರ ಬಲವಾದ ಆಕರ್ಷಣೆ ಮತ್ತು ಭಾರತದಲ್ಲಿ ಸ್ಥಿರವಾದ ಗಳಿಕೆಗಳು ಕಾರಣವೆಂದು ಹೇಳಬಹುದು. ಆದಿತ್ಯರ್ ನಿರ್ದೇಶನದ ಈ ಚಿತ್ರವು ಪುನರಾವರ್ತಿತ ಪ್ರೇಕ್ಷಕರ ಭಾಗವಹಿಸುವಿಕೆ ಮತ್ತು ಅತ್ಯಂತ ಸಕಾರಾತ್ಮಕ ಮಾತುಗಳಿಂದ ಲಾಭ ಪಡೆದಿದೆ. ಈ ಚಿತ್ರವು ಮಾಸ್ ಮತ್ತು ಮಲ್ಟಿಪ್ಲೆಕ್ಸ್ ಕೇಂದ್ರಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ ಮತ್ತು ಸದ್ಯಕ್ಕಂತೂ ಕಲೆಕ್ಷನ್ ಇಳಿಯುವ ಸಾಧ್ಯತೆ ಇಲ್ಲ ಎಂದು ಸೂಚಿಸುತ್ತದೆ. ಧುರಂಧರ್ ನಂತರ ಕಾಲಾನುಕ್ರಮದಲ್ಲಿ ಉಳಿದ 9 ಸ್ಥಾನಗಳನ್ನು ಪಡೆದ ಇತರ ಚಲನಚಿತ್ರಗಳು ಯಾವುವು ಅಂತ ನೋಡೋಣ ಬನ್ನಿ. ವಿಡಿಯೋ ನೋಡೋಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಕಾಂತಾರ ಚಾಪ್ಟರ್ 1 ಈ ಚಿತ್ರವು ಕನ್ನಡ ಚಲನಚಿತ್ರೋದ್ಯಮಕ್ಕೆ ದಾಖಲೆಯನ್ನು ನಿರ್ಮಿಸಿತು. ವಿಶ್ವದಾದ್ಯಂತ 852 ಕೋಟಿಗೂ ಹೆಚ್ಚು ಸಂಗ್ರಹಿಸಿತು. ಪೂರ್ವಭಾವಿ ಚಿತ್ರವು 2022ರ ಚಲನಚಿತ್ರ ಕಾಂತಾರದಲ್ಲಿ ಪರಿಚಯಿಸಲಾದ ಪೌರಾಣಿಕ ಸಂಪ್ರದಾಯಗಳು ಮತ್ತು ಪೂರ್ವಜರ ಸಂಘರ್ಷದ ಮೂಲವನ್ನು ಆಳವಾಗಿ ಪರಿಶೀಲಿಸಿತು. ಕಥಾವಸ್ತುವು ಭೂತಕೋಲ ಆಚರಣೆಯ ಪ್ರಾಚೀನ ಬೇರುಗಳನ್ನು ಮತ್ತು ದೈವಿಕ ಭೂಪಾಲನೆಯ ಸುತ್ತಲಿನ ಪೌರಾಣಿಕ ಕಥೆಯನ್ನು ತೋರಿಸಿದೆ. ಚಾವಾ ವಿಕ್ಕಿ ಕೌಶಲ್ ಅವರ ಐತಿಹಾಸಿಕ ಆಕ್ಷನ್ ನಾಟಕ ಚಾವಾ ಫೆಬ್ರವರಿ 14ರಂದು ಬಿಡುಗಡೆಯಾಯಿತು. ವಿಶ್ವದಾದ್ಯಂತ 807.91 ಕೋಟಿ ಗಳಿಸುವುದರೊಂದಿಗೆ ತನ್ನ ಪ್ರದರ್ಶನವನ್ನು ಕೊನೆಗೊಳಿಸಿತು. ಸಂಭಾಜಿ ಮಹಾರಾಜ್ ಪಾತ್ರದಲ್ಲಿ ವಿಕ್ಕಿ ಮತ್ತು ಔರಂಗಜೇಬ್ ಪಾತ್ರದಲ್ಲಿ ಅಕ್ಷಯ್ ಖನ್ನಾ ತಮ್ಮ ಚಿತ್ರಣಗಳಿಗಾಗಿ ಪ್ರಶಂಸೆ ಗಳಿಸಿದರು. ಧುರಂಧರ್ ಚಿತ್ರದಲ್ಲಿ ರೆಹಮಾನ್ ದಕೈತ್ ಪಾತ್ರಕ್ಕಾಗಿ ಅಕ್ಷಯ್ ಈಗ ಮೆಚ್ಚುಗೆ ಗಳಿಸುತ್ತಿದ್ದಾರೆ. ಸಯಾರಾ ಮೋಹಿತ್ ಸೂರಿ ಅವರ ಸಯಾರಾ ಚಿತ್ರವು ವರ್ಷದ ಅತಿದೊಡ್ಡ ಅಚ್ಚರಿಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಕನಿಷ್ಠ ಪ್ರಚಾರಗಳು ಮತ್ತು ಮಾಧ್ಯಮ ಸಂವಹನಗಳ ಹೊರತಾಗಿಯೂ ಸಿನಿಮಾ ಸಾರ್ವಕಾಲಿಕ ಅತಿ ಹೆಚ್ಚು ಗಳಿಕೆಯ ಭಾರತೀಯ ಪ್ರಣಯ ಚಿತ್ರವಾಯಿತು. ಈ ಚಿತ್ರವು ವಿಶ್ವದಾದ್ಯಂತ 570 ಕೋಟಿ ರೂಪಾಯಿ ಗಳಿಸಿತು ಮತ್ತು ಅದರ ಸಂಗೀತ ಮತ್ತು ಚೊಚ್ಚಲ ನಟರಾದ ಅಹಾನ್ ಪಾಂಡೆ ಮತ್ತು ಅನಿತ್ ಪಡ್ಡಾ ಅವರ ಅಭಿನಯಕ್ಕಾಗಿ ಸಕಾರಾತ್ಮಕ ವಿಮರ್ಶೆಗಳನ್ನು ಪಡೆಯಿತು. ಕೂಲಿ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದಂತೆ ರಜನಿಕಾಂತ್ ಅವರ ಕೂಲಿ ಚಿತ್ರವನ್ನು 400 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಿಸಲಾಯಿತು. ಪ್ರಚಾರದ ಹೊರತಾಗಿಯೂ ಚಿತ್ರ ಬಾಕ್ಸ್ ಆಫೀಸ್ ಪ್ರದರ್ಶನ ಮಾಧ್ಯಮವಾಗಿತ್ತು. ಆಗಸ್ಟ್ 14ರಂದು ಬಿಡುಗಡೆಯಾದ ನಂತರ ಅದು ವಿಶ್ವದಾದ್ಯಂತ 518 ಕೋಟಿ ರೂಪಾಯಿ ಗಳಿಸಿತು. ವಾರ್ 2 ಹೃತಿಕ್ ರೋಷನ್ ಮತ್ತು ಜೂನಿಯರ್ ಎನ್‌ಟಿಆರ್ ಅಭಿನಯದ ವಾರ್ 2 ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಕೂಲಿಯೊಂದಿಗೆ ಘರ್ಷಣೆ ನಡೆಸಿತು. ಚಿತ್ರದ ಪಾತ್ರವರ್ಗದ ಸುತ್ತಲಿನ ಗದ್ದಲ ಮತ್ತು ಅದರ ಪೂರ್ವಭಾಗದ ಯಶಸ್ಸಿನ ಹೊರತಾಗಿಯೂ ವಾರ್ 2 ಅನ್ನು ಅದರ ದುರ್ಬಲ ಸ್ಕ್ರಿಪ್ಟ್ ಮತ್ತು ಕಾರ್ಯಗತಗೊಳಿಸುವಿಕೆಗಾಗಿ ವಿಮರ್ಶಕರು ವ್ಯಾಪಕವಾಗಿ ಟೀಕಿಸಿದರು. ಈ ಚಿತ್ರವು ವಿಶ್ವದಾದ್ಯಂತ 364.35 ಕೋಟಿ ರೂಪಾಯಿ ಗಳಿಸಿತು, ಆದರೆ ಬಾಕ್ಸ್ ಆಫೀಸ್ನಲ್ಲಿ ನಿರಾಶೆಯನ್ನುಂಟು ಮಾಡಿದೆ ಎಂದು ಪರಿಗಣಿಸಲಾಗಿದೆ. ಮಹಾವತಾರ ನರಸಿಂಹ ಅಶ್ವಿನ್ ಕುಮಾರ್ ನಿರ್ದೇಶನದ ಮಹಾವತಾರ ನರಸಿಂಹ ನಿದ್ರಾಜನಕ ಹಿಟ್ ಎಂದು ಸಾಬೀತಾಯಿತು. ಅನಿಮೇಟೆಡ್ ಚಲನಚಿತ್ರವನ್ನು ₹40 ಕೋಟಿಗಳ ಸಾಧಾರಣ ಬಜೆಟ್ನಲ್ಲಿ ರಚಿಸಲಾಯಿತು ಮತ್ತು ವಿಶ್ವದಾದ್ಯಂತ 326 ಕೋಟಿ ಸಂಗ್ರಹಿಸಿತು. ಈ ಪ್ರಮಾಣದಲ್ಲಿ ಭಾರತೀಯ ಅನಿಮೇಷನ್ಗೆ ಅಪರೂಪದ ಯಶಸ್ಸನ್ನು ತಂದುಕೊಟ್ಟ ಚಿತ್ರ ಆಯಿತು. ಲೋಕಾ ಚಾಪ್ಟರ್ 1 ಪ್ರಾದೇಶಿಕ ಸಿನಿಮಾ ಕ್ಷೇತ್ರದಲ್ಲಿ ಲೋಕಾ ಚಾಪ್ಟರ್ 1 ಬೃಹತ್ ಯಶಸ್ಸಿನ ಕಥೆಯಾಗಿ ಹೊರಹೊಮ್ಮಿತು. ದುಲ್ಕರ್ ಸಲ್ಮಾನ್ ನಿರ್ಮಿಸಿದ ಮತ್ತು ಕಲ್ಯಾಣ್ ಪ್ರಿಯದರ್ಶನ್ ನಟಿಸಿದ ಈ ಮಲಯಾಳಂ ಚಿತ್ರವು 30 ಕೋಟಿ ಬಜೆಟ್ನಲ್ಲಿ ನಿರ್ಮಿಸಲ್ಪಟ್ಟಿದ್ದು ವಿಶ್ವದಾದ್ಯಂತ 300 ಕೋಟಿ ಗಳಿಸಿತು. ದೇ ಕಾಲ್ ಹಿಮ್ ಓಜಿ ಪವನ್ ಕಲ್ಯಾಣ್ ಅವರ ದೇ ಕಾಲ್ ಹಿಮ್ ಓಜಿ ಚಿತ್ರವು ಹರಿಹರ ವೀರಮಲ್ಲು ನಂತರ ವರ್ಷದ ಅವರ 2ನೇ ನಿರಾಶೆಯನ್ನುಂಟು ಮಾಡಿತು. 2025ರ ವಿಶ್ವದಾದ್ಯಂತ 155 ಕೋಟಿ ಗಳಿಕೆಯೊಂದಿಗೆ ಅತಿ ಹೆಚ್ಚು ಆರಂಭಿಕ ದಿನ ದಾಖಲೆಯನ್ನು ನಿರ್ಮಿಸಿದರೂ ನಂತರ ಚಿತ್ರದ ಸಂಗ್ರಹ ತೀವ್ರವಾಗಿ ಕುಸಿಯಿತು. ಇದು ತನ್ನ ಚಿತ್ರಮಂದಿರಗಳಲ್ಲಿ ಒಟ್ಟು 293.65 ಕೋಟಿ ರೂಪಾಯಿಗಳ ಸಂಗ್ರಹದೊಂದಿಗೆ ತನ್ನ ಪ್ರದರ್ಶನವನ್ನು ಕೊನೆಗೊಳಿಸಿತು. ಹೌಸ್ಫುಲ್ 5 ಅಕ್ಷಯ್ ಕುಮಾರ್, ಅಭಿಷೇಕ್ ಬಚ್ಚನ್, ರಿತೇಶ್ ದೇಶ್ಮುಖ್, ಜಾಕಿ ಶ್ರಾಫ್ ಮತ್ತು ಸಂಜಯ್ ದತ್ ನಟಿಸಿದ ಹೌಸ್ಫುಲ್ 5 ತನ್ನ ಅಸಭ್ಯ ಹಾಸ್ಯಕ್ಕಾಗಿ ಭಾರಿ ಟೀಕೆಗಳನ್ನು ಎದುರಿಸುತ್ತಿದ್ದರೂ ಸಹ ಸಾಕಷ್ಟು ಉತ್ತಮ ಪ್ರದರ್ಶನ ನೀಡುವಲ್ಲಿ ಯಶಸ್ವಿಯಾಯಿತು. ಈ ಚಿತ್ರವು ವಿಶ್ವದಾದ್ಯಂತ 288.67 ಕೋಟಿ ರೂಪಾಯಿಗಳನ್ನು ಗಳಿಸಿತು. ಧುರಂಧರ್ ಮುಂಚೂಣಿಯಲ್ಲಿರುವುದರೊಂದಿಗೆ 2025ರ ಜಾಗತಿಕ ಬಾಕ್ಸ್ ಆಫೀಸ್ನಲ್ಲಿ ಭಾರತೀಯ ಸಿನಿಮಾಗೆ ಸ್ಪಷ್ಟವಾಗಿ ಒಂದು ಹೆಗ್ಗುರುತು ವರ್ಷ ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.